ಇವತ್ತಿನ ಈ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮದಲ್ಲಿ ಬನ್ನಿ ಬಾಸಿಲಿ ಇವತ್ತಿನ ಈ ಒಂದು ಐತಿಹಾಸಿಕವಾದಂತ ಈ ಕಾರ್ಯಕ್ರಮದಲ್ಲಿ ಜನತಾ ಸಮಾವೇಶ ವಿಶೇಷವಾಗಿ ಇವತ್ತು ಹಾಸನ ಜಿಲ್ಲೆಯಿಂದ 25ನೇ ವರ್ಷದ ರಜೋತ್ಸವ ಮಹೋತ್ಸವ ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭದಂದು ಈ ಕಾರ್ಯಕ್ರಮ ಇವತ್ತು ನಮ್ಮ ಮಾತೃ ಜಿಲ್ಲೆ ಆಗಿರ್ತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಏನು ಪ್ರಾರಂಭ ಆಗ್ತಾ ಇದೆ. ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು, ಪಕ್ಷದ ಸ್ಥಾಪಕರು ಆಗಿರ್ತಕ್ಕಂಥ ಮುತ್ಸದ್ದಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು, ಇವತ್ತಿನ ಈ ಕಾರ್ಯಕ್ರಮ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಅತ್ಯಂತ ಸೊಗಸಾಗಿ ನಡೀತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ತಂದುಕೊಟ್ಟಿದೆ. ಜೊತೆಯಲ್ಲಿ ಅವರ ಸುಪುತ್ರರು ಕರ್ನಾಟಕ ಕಂಡಂತ ಅಪರೂಪದ ರಾಜಕಾರಣಿ. ಬಹುಶಃ ರಾಜಕಾರಣವನ್ನ ಅನೇಕ ಜನ ರಾಜಕಾರಣಿಗಳು ತಲೆಯಿಂದ ಆಲೋಚನೆ ಮಾಡಿದ್ರೆ ಬಹುಶಃ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಏಕೈಕ ರಾಜಕಾರಣಿ ಹೃದಯದಿಂದ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷತೆಯನ್ನು ತಂದುಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರು, ಅಭಿವೃದ್ಧಿಯೇ ನನ್ನ ಧ್ಯೇಯ. ಹಾಸನ ಜಿಲ್ಲೆಯನ್ನ ಅಭಿವೃದ್ಧಿಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಸದಾಕಾಲ ಚಿಂತನೆಯನ್ನ ಮಾಡಿ ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಕಾರಣಭೂತರಾಗಿರ್ತಕ್ಕಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಎಚ್.ಡಿ. ರೇವಣ್ಣ ಸಾಹೇಬ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇಂಥ ಒಂದು ಕಾರ್ಯಕ್ರಮ ಇವತ್ತು ಕಣ್ಣು ತುಂಬಿಸ್ಕೊಳ್ತಕ್ಕಂಥದಕ್ಕೆ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಇದು ಮರೆಯಕ್ಕಾಗದೇ ಇರತಕ್ಕಂಥ ಒಂದು ಕ್ಷಣ. ಸಮಯ ಹೆಚ್ಚಾಗಿ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರು, ಪದಾಧಿಕಾರಿಗಳು ಸೇರಿದಂತೆ ವಿಶೇಷವಾಗಿ ನಾನು ಇವತ್ತು ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸನ್ನ ಒಂದು ಕಡೆ ಸನ್ಮಾನ್ಯ ರೇವಣ್ಣ ಸಾಹೇಬರಿಗೆ, ಮತ್ತೊಂದು ಕಡೆ ಅವರ ಸುಪುತ್ರರಾಗಿರ್ತಕ್ಕಂಥ ನನ್ನ ಸಹೋದರ ವಿಧಾನ ಪರಿಷತ್ನ ಸದಸ್ಯರು ಡಾಕ್ಟರ್ ಸೂರಜ್ ರೇವಣ್ಣ ಅವರು ಕೂಡ, ಹಾಸನ ಜಿಲ್ಲೆಯ ಎಲ್ಲ ನಾಯಕರುಗಳ ಜೊತೆಯಲ್ಲಿ ಕಳೆದ 2 ವಾರಗಳಿಂದ ಸತತವಾಗಿ, ಮತ್ತೆ ಇಲ್ಲಿ ನನ್ನ ಬಲಭಾಗದಲ್ಲಿ ನಿಂತಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ, ನನ್ನ ಸಹೋದರ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ ಸ್ವರೂಪಣ್ಣ ಅವರು, ಮಂಜಣ್ಣ ಅವರು, ಹಾಗೂ ಸಾಕಷ್ಟು ಇವತ್ತು ಬಾಲಣ್ಣ ಅವರು ಇರ್ಬೋದು, ಹೆಸರು ಹೇಳ್ತಾ ಹೋದ್ರೆ ಬಹುಶಃ ಸಮಯ ಸಾಕಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇನ್ನು ಸನ್ಮಾನ್ಯ ಕುಮಾರಣ್ಣ ಅವರು, ರೇವಣ್ಣ ಸಾಹೇಬರು ದೊಡ್ಡವರು ಮಾತನಾಡ್ತಕ್ಕಂಥದ್ದಿದೆ. ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ದಯಮಾಡಿ ಯಾರೂ ಅನ್ಯತಾ ಭಾವಿಸಬಾರ್ದು. ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು ಯಾರಿಗಾದ್ರೂ ದೊರಕಬೇಕು ಅಂತಕ್ಕಂಥದ್ದಾದ್ರೆ ಅದು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿಗೆ ಸಲ್ಲಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ.